ಬೆಂಗಳೂರಲ್ಲಿ ಗಣಿಗಾರಿಕೆಗೆ ಹೊಸದಾಗಿ ಪರ್ಮಿಷನ್ ಕೊಡೋಕೆ ಸಾಕಷ್ಟು ಪರಿಸರ ಪ್ರೇಮಿಗಳು ವಿರೋಧ ಮಾಡ್ತಾ ಇದ್ದಾರೆ ಸರ್. 20 ಮರಗಳನ್ನು ಕಡಿತಾ ಇದ್ದಾರೆ ಅಂತ. ಯಾರಿಗೆ ಈಗ ಪ್ರಸ್ತಾವನೆ ವಿರೋಧ ಇದೆ. ಗಣಿಗಾರಿಕೆ ಯಾರು ಈ ಸಂಡೂರು ಜನ ಪರಿಸರ 29,000 ಗಿಡಗಳನ್ನು ಕಟ್ ಮಾಡಿ ಅಲ್ಲಿ ಹೊಸದಾಗಿ ಮಾಡಬೇಕನ್ನೋದು ಅದೇ ಇವರು ಕುಮಾರಸ್ವಾಮಿ ಮಾಡಿರೋದು. ಕುಮಾರಸ್ವಾಮಿ ಕೇಳಿ, ರಾಜ್ಯ ಸರ್ಕಾರ ಅಲ್ಲಪ್ಪ, ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟರವರು ಅಲ್ವಾ. ಒಂದು ಕಾಲದಲ್ಲಿ ಅವರೇ ವಿರೋಧ ಮಾಡಿದಾರಲ್ವಾ. ಈಗ ಗಣಿಗಾರಿಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನೋಡೋಣ, ನಾನು ಅದ್ರ ಬಗ್ಗೆ ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ ಗಣಿಗಾರಿಕೆಗೆ. ಯಾರು ಈ ಕಲ್ಯಾಣ ಕರ್ನಾಟಕದ ವಿಜಯನಗರ ಬಳ್ಳಾರಿ ಜಿಲ್ಲೆ ಕೆಲ ಶಾಸಕರು ಯಾವ ಶಾಸಕ ಈಗ ಹೆಸರು ಹೇಳಬೇಕಂದ್ರೆ ಗೌಯಪ್ಪ ಸಾಹೇಬರು ಕೂಡ ಸ್ವಾಗತ ಮಾಡಿದ್ದಾರೆ ಸರ್. ನೋಡೋಣ ಅದು ಏನು ಅಂತ ನಾನು ವಿಚಾರ ಮಾಡ್ತೀನಿ. ಸರ್, ಈಗ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ GST ಅಮೌಂಟ್ ರಾಜ್ಯಕ್ಕೆ ಬರಬೇಕಾದಂಥ ಪಾಲನ್ನು ತರದೇ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಸಾಕಷ್ಟು ಸಾರಿ. ಈ ಸಾರಿ ಏನಾದರೂ ನೀವು ಅಧಿಕಾರದಲ್ಲಿದ್ದೀರಿ, ಕೇಂದ್ರದಿಂದ ರಾಜ್ಯದ ಪಾಲು ಏನಾದರೂ ತಗೊಂಬರೋ ಪ್ರಯತ್ನ ಮಾಡಿದ್ದೀರಾ? 16ನೇ ಹಣಕಾಸು ಆಯೋಗ ಕೆಲಸ ಪ್ರಾರಂಭ ಮಾಡಿದೆ. ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಇದೆಯಲ್ಲ, ಅದು ತೆರಿಗೆ ನಮಗೆಷ್ಟು ಬರಬೇಕು ಅವ್ರಿಗೆಷ್ಟು ಹೋಗಬೇಕು ಅಂತ ಹಂಚಿಕೆ ಮಾಡೋದು. 15ನೇ ಹಣಕಾಸಿನ ಆಯೋಗದಿಂದ ನಮಗೆ ಭಾಳ ಅನ್ಯಾಯ ಆಯಿತು, ಅದಾಯ್ತಾ. 14ನೇ ಹಣಕಾಸಿನ ಆಯೋಗಕ್ಕೆ ಕಂಪೇರ್ ಮಾಡಿದ್ರೆ 15ನೇ ಹಣಕಾಸಿನ ಆಯೋಗದಲ್ಲಿ ಭಾಳ ಕಡಿಮೆ ಆಯಿತು. ತೆರಿಗೆ ಹಂಚಿಕೆಯಲ್ಲಿ ಕಡಿಮೆ ಆಯಿತು. ಆಮೇಲೆ ತೆರಿಗೆ ಹಂಚಿಕೆ ಆಗ್ತಕ್ಕಂಥ ವ್ಯಾಪ್ತಿ ಇದೆಯಲ್ಲ, ಅದಕ್ಕೆ ಅದು ಕಡಿಮೆ ಆಯಿತು. ಯಾಕಂತಂದರೆ ಸೆಸ್ಸು ಮತ್ತು ಸರ್ಚಾರ್ಜ್ ಜಾಸ್ತಿ ವಸೂಲು ಮಾಡೋಕ್ಕೆ ಶುರು ಮಾಡಿಬಿಟ್ರು. ಸೆಸ್ಸು ಸರ್ಚಾರ್ಜ್ನಲ್ಲಿ ಪಾಲು ಬರಲ್ಲ ನಮಗೆ, ಕೇಂದ್ರನೇ ಇಟ್ಕೊಬಿಡ್ತದೆ ಎಲ್ಲನೂ. ಸೊ ನಮಗೆ 14th ಫೈನಾನ್ಸ್ ಕಮಿಷನಿಂದ 15th ಫೈನಾನ್ಸ್ ಕಮಿಷನ್ವರೆಗೆ 1,87,000 ಕೋಟಿ ನಷ್ಟ ಆಯಿತು. ಎಷ್ಟು? 1,87,000 ಕೋಟಿ. ಮತ್ತು ಅದು ಇಸ್ ಇಟ್ ನಾಟ್ ಎ ಬಿಗ್ ಅಮೌಂಟ್. ಸರ್, ನಾವು